ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿನ ವಿಶೇಷತೆ ಏನು ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಕಾಣಿಸ್ತಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸನ್ನು ಹಾಕಿದರೂ ಕೂಡ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಗೌಡಗೆರೆ ಅಮ್ಮನವರ ಸನ್ನಿಧಿಗೆ ಹೋಗಲು ಬೆಂಗಳೂರಿನಿಂದ ಹೋಗುವವರಿಗೆ ಸುಲಭ ಮಾರ್ಗವಾಗಿ ಎಷ್ಟು ಕಿಲೋಮೀಟರ್ ಆಗುತ್ತೆ, ಹಾಗೂ ಯಾವ ಮಾರ್ಗವಾಗಿ ಹೋಗಬೇಕು, ಹಾಗೆ ಎಷ್ಟು ಸಮಯವನ್ನು ತಗೊಳ್ಳುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದ ಮೂಲಕ ಮೊದಲನೆಯದಾಗಿ ತಿಳಿಸಿಕೊಡ್ತಾ ಇದ್ದೇನೆ. ನಾವಿವಾಗ ಬ್ಯಾಂಗ್ಳೂರು-ಮೈಸೂರು ನ್ಯಾಷನಲ್ ಹೈವೇಯಲ್ಲಿ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ಇದೊಂದು ಫಾಸ್ಟೆಸ್ಟ್ ರೂಟ್ ಅಂತಲೇ ಹೇಳ್ಬೋದು. ಹಾಗೆ ಬ್ಯಾಂಗ್ಳೂರಿಂದ ನಿಮಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಟೆಂಪಲ್ಗೆ ಹೋಗೋದಕ್ಕೆ ಎಕ್ಸಾಕ್ಟಾಗಿ 80 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನಿಮಗೆ ಟೆಂಪಲ್ ರೀಚ್ ಆಗೋದಕ್ಕೆ 1-2 ಅವರ್ಸ್ ಜರ್ನಿ ಆಗುತ್ತೆ. ಗೈಸ್, ನೀವೇನಾದರೂ ನೆಕ್ಸ್ಟ್ ವಿಸಿಟ್ ಮಾಡೋ ಪ್ಲ್ಯಾನಿಂಗ್ ಇದ್ದರೆ ಆದಷ್ಟು ಅರ್ಲಿ ಮಾರ್ನಿಂಗ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ಅರ್ಲಿ ಮಾರ್ನಿಂಗ್ ನಿಮಗೆ ಬ್ಯಾಂಗ್ಳೂರಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ. ಸೊ ಅದಕ್ಕೋಸ್ಕರ 0 ಟ್ರಾಫಿಕಲ್ಲಿ ನೀವು ಬರ್ಬೋದು. ಆದಷ್ಟು ಬೇಗನೆ ನೀವು ಟೆಂಪಲ್ ರೀಚ್ ಆಗ್ಬೋದು. ಓಕೆ, ಫೈನಲಿ ರೀಚ್ ಆಗಿದ್ದೀವಿ ನಾವು ಟೆಂಪಲ್ಗೆ. ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಗೆ. ಗೈಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕು. ಏನು ಅಂತ ಹೇಳಿದರೆ, ಆ್ಯಕ್ಚುಲಿ ನಾನು 2 ಇಯರ್ಸಿಂದ ತುಂಬಾ ಪ್ಲ್ಯಾನ್ ಮಾಡ್ತಾಯಿದ್ದೆ, ಬಟ್ ಕಾರಣಾಂತರಗಳಿಂದ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅಂತೂ ಇಂತೂ ಇವತ್ತು ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಹಾಗೂ ತಾಯಿಯ ಆಶೀರ್ವಾದ ಪಡೀಲಿಕ್ಕೆ ನನಗೆ ಇವತ್ತು ಅವಕಾಶ ಸಿಕ್ಕಿದೆ ಅಂತಲೇ ಅಂದ್ಕೊಳ್ಬೋದು. ಗೈಸ್, ಮೊದಲಿಗೆ ನಾವು ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಹಾಗೂ ತಾಯಿಯ ಆಶೀರ್ವಾದ ಪಡೀಲಿಕ್ಕೆ ತಾಯಿಯ ಗುಡಿ ಒಳಗಡೆ ಹೋದ್ವಿ. ಅಲ್ಲಿ ನಮಗೆ ಯಾವುದೇ ರೀತಿಯ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೆಗೆಯೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಕೆಲವೊಂದು ಕಡೆಯಲ್ಲಿ ಅದಕ್ಕೆ ಅವಕಾಶ ಕೂಡ ಇರಲ್ಲ. ಗುಡಿ ಒಳಗಡೆ ಮೊಬೈಲ್ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನನಗೂ ಯಾಕೋ ಬೇಡ ಅಂತ ಅನ್ನಿಸ್ತು ಫೋಟೋಸ್ ವಿಡಿಯೋಸ್ ತೆಗೆಯೋದು. ಅದಕ್ಕೋಸ್ಕರ ಯಾವುದೇ ರೀತಿಯ ವಿಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಹಾಗೆಯೇ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದರೆ, ಭಕ್ತಾದಿಗಳೆಲ್ಲ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು, ಹಾಗೆ ಬಸಪ್ಪನ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ, ಹಾಗೆ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಹರಕೆಯ ರೂಪದಲ್ಲಿ ಕಾಯಿಗಳನ್ನು ತಂದು ಕಟ್ತಾರೆ. ಗೈಸ್, ನೀವು ಕೂಡ ಒಂದು ಸಲ ಈ ಟೆಂಪಲ್ ವಿಸಿಟ್ ಮಾಡಿ. ತುಂಬಾ ಖುಷಿಯಾಗುತ್ತೆ, ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಜಾಗ ಕೂಡ ಇದು. ಶ್ರೇಷ್ಠವಾದಂತಹ ಜಾಗ ಅಂತಲೇ ಹೇಳ್ಬೋದು. ಗೈಸ್, ಇವಾಗ ಭಕ್ತಾದಿಗಳು ಹರಕೆ ಕಟ್ಕೊಳ್ತಾರೆ ಅಂತ ಹೇಳಿದೆ ಅಲ್ವಾ. ಹರಕೆಯ ಕಾಯನ್ನು ತಂದು ನಾವು ಬಸಪ್ಪನ ಗದ್ದಿಗೆಗೆ 7 ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಸೊ ಈ ರೀತಿ 7 ಸುತ್ತು ಪ್ರದಕ್ಷಿಣೆ ಹಾಕಿ 5 ವಾರ ಹಾಗೂ 7 ವಾರಗಳ ತನಕ ಇದೇ ರೀತಿ ಕಾಯಿಯನ್ನು ತಂದು ಕಟ್ಟಬೇಕಾಗತ್ತೆ. ಸೊ ಈ ರೀತಿ ಕಟ್ಟೋದ್ರಿಂದ ಭಕ್ತಾದಿಗಳು ಏನು ಅವರ ಕೋರಿಕೆಯನ್ನು ಹೇಳ್ಕೊಂಡಿರ್ತಾರೋ ಅದು ಆ ಅವಧಿಯೊಳಗಡೆ ಈಡೇರುತ್ತೆ. ಗೈಸ್, ವಿಶ್ವದ ಅತಿ ದೊಡ್ಡ ವಿಗ್ರಹ ಅಂತಲೇ ಹೇಳ್ಬೋದು. ತಾಯಿಯ ವಿಗ್ರಹದ ವಿಶೇಷತೆ ಏನು ಅಂತ ಹೇಳಿದರೆ ಗೈಸ್, ಇದು ಪಂಚಲೋಹದ ವಿಗ್ರಹ. ಪಂಚಲೋಹ ಅಂತ ಹೇಳಿದರೆ ನಿಮಗೆ ಹಿತ್ತಾಳೆ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಈ ತರಹದ 5 ತರಹದ ಲೋಹಗಳನ್ನು ಸೇರಿಸಿ ಮಾಡಿರುವಂತಹ ಒಂದು ವಿಗ್ರಹ ಇದು. ಗೈಸ್, 35,000 kg ತೂಕವುಳ್ಳಂತಹ ಹಾಗೂ 61 ಅಡಿ ಎತ್ತರವಿರುವಂತಹ ವಿಗ್ರಹ ಅಂತಲೇ ಹೇಳ್ಬೋದು. ಇದು ತುಂಬಾ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ಟೆಂಪಲ್ ಅಂತಲೇ ಹೆಸರುವಾಸಿಯಾಗಿರೋದು. ತುಂಬಾ ಚೆನ್ನಾಗಿದೆ. ಒನ್ಸ್ ನೀವು ಕೂಡ ವಿಸಿಟ್ ಮಾಡಿ. ಹಾಗೆ ಬರುವಂತಹ ಭಕ್ತಾದಿಗಳಿಗೆ ಕೂಡ ಅನ್ನದಾಸೋಹ ಕೂಡ ಇರುತ್ತೆ. ಒನ್ಸ್ ವಿಸಿಟ್ ಮಾಡಿ. ಹಾಗೆ ನೀವು ಸಹ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ.